ಅವರೇ ಆಮಂತ್ರಣ ಕೊಟ್ಟಿದ್ರು, ಟ್ರಸ್ಟ್ನವರೇ, ನಕಲಿ ಟ್ರಸ್ಟ್ನವರೇ ಆಮಂತ್ರಣ ಕೊಟ್ಟಿದ್ರು ಸರ್. ಇಲ್ಲ ಅಲ್ಲೇನು ಪ್ರೆಸ್ ಮೀಟು ಇರಲಿಲ್ಲ, ವೇದಿಕೆನೇ ಇರಲಿಲ್ಲ, ಏನೂ ಇರಲಿಲ್ಲ. ಹೋಗಿ ದರ್ಶನ ಮಾಡುವಂಥದ್ದು ಅಷ್ಟೇ ಇತ್ತು. ಕೊಡ್ತೀನಿ ಸರ್. ಇಲ್ಲ ನಿರ್ಬಂಧ ಮಾಡಿ ನಮ್ಮನ್ನು ವಾಪಸ್ ಕಳಿಸಿದ್ರು. ಟ್ರಸ್ಟ್ನವರೇ ನಮಗೆ ಹೇಳಿ ಕಳಿಸಿದ್ರು. ನಾವು ಹೊರಟಿದ್ವಿ. ಸ್ವಾಮಿಗಳು ಕೂಡ ಹೇಳಿದರು. ಸ್ವಾಮಿಗಳಿಗೂ ಅಲ್ಲಿಯ ಕಾಂಗ್ರೆಸ್ ನೇತಾರರು ಒತ್ತಡ ಹಾಕಿ ಅವ್ರು ಬೇಡ, ಶ್ರೀಗಳು ಬೇಡ, ಗಲಾಟೆ ಆಗುತ್ತೆ, ನೀವೇ ಬರ್ರಿ ಅಂತ ಹೇಳಿ ಸ್ವಾಮಿಗಳಿಗೆ ಕಣ್ಣೀರು ಹಾಕಿಸಿದ್ದಾರೆ. ಕೊನೆಗೂ ಅವರು ಪೊಲೀಸ್ ಭದ್ರತೆಯಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದರು. ದುರಂತ ಅಂದರೆ ಇವರೇನು ನಮ್ಮನ್ನು ಬರಲಿ ಸಾಯಿಸ್ತೀವಿ ಅಂತ ಹೇಳಿದಿರಲ್ಲ, ನಮ್ಮನ್ನು ಸಾಯಿಸೋಕ್ಕೆ ಬೇಕಾದಂತಹ ಎಲ್ಲ ಪ್ಲ್ಯಾನ್ಗಳನ್ನು ಈ ದಂಡಗುಂಡದ ನಕಲಿ ಟ್ರಸ್ಟ್ನವ್ರು ಮಾಡ್ಕೊಂಡಿದ್ರು. ಯಾದಗಿರಿಯಿಂದ ಒಂದು 200 ಬಡಿಗೆಗಳನ್ನು, ಬಿದಿರಿನ ಬಡಿಗೆಗಳನ್ನು ತಮ್ಮ ಒಂದು ವಾಹನವನ್ನು ಕಳಿಸಿ ದಂಡಗುಂಡಕ್ಕೆ ತೆಗೆದುಕೊಂಡು ಹೋಗಿದ್ರು. ಇದೇ ಗಾಡಿ. ಈ ಕುರಿತಂತೆ ಆ ಮಠದ ಒಬ್ಬ ಭಕ್ತರು ಎಲ್ಲ ಪೊಲೀಸ್ ಇಲಾಖೆಗೆ ತಿಳಿಸಿದ್ರು. ಸೀಸ್ ಮಾಡಲಿಲ್ಲ. ನಿನ್ನೆ ಅಲ್ಲಿಯ PSI ಕೇಳಿದರೆ ಯಾವುದು ಬಡಿಗೆ ಅಂತ ಕೇಳಿದರೆ ಅಲ್ಲಿರುವಂಥ PC ಹೇಳ್ತಾರೆ, ಸರ್ ಬ್ಯಾರಿಕೇಡ್ ಕಟ್ಟಕ್ಕೆ ತಂದಿದ್ರು. ಇಷ್ಟು ಗಾತ್ರದ ಬಡಿಗೆ ಬ್ಯಾರಿಕೇಡ್ ಕಟ್ಟಕ್ಕೆ ತರ್ತಾರೇನ್ರಿ? ಮತ್ತು ಸುಮಾರು 200 ಜನರ ಕೈಯೊಳಗೆ ನಿನ್ನೆ ರಥೋತ್ಸವದ ಹೊತ್ತಿಗೆ ಬಡಿಗೆಗಳು. ನಿಮ್ಮ ಆಂದೋಲನ ಮುತ್ಯ ಬರಲಿ ನೋಡೋಣ, ನಮ್ಮ ಗೌಡ ಅಷ್ಟು ಸರಳ ಬಿಡೋಂಗಿಲ್ಲ, ಜಾತ್ರೆಯಲ್ಲಿ ಒಂದು ಗತಿ ಕಾಣಿಸ್ತೇವೆ. ಓಪನ್ ಆಗಿ ಬೆದರಿಕೆ ಹಾಕಿದ್ದಾರೆ. ಬಾಗನಗೌಡ ಸಂಕನೂರು ಅವರ ಬೆಂಬಲಿಗರು, ಭೀಮಣ್ಣ ಸಾಲಿ ಬೆಂಬಲಿಗರು. ಅಂದರೆ ನೀವು ಜಾತ್ರೆ ಮಾಡ್ತಿರೋ ಅಥವಾ ಜಾತ್ರೆಯ ದರ್ಶನಕ್ಕೆ ಬಂದಂತಹ ಒಬ್ಬ ಸ್ವಾಮೀಜಿಯನ್ನು, ಭಕ್ತರನ್ನ ಪ್ರಾಣ ತೆಗಿಲಿಕ್ಕೆ ನೀವು ಜಾತ್ರೆ ಮಾಡ್ತಿರೋ? ಇನ್ನೊಂದು ಹೇಳ್ತೀನಿ, ಆ ದೇವಸ್ಥಾನ ಸುತ್ತಮುತ್ತ ಇಲ್ಲಿರುವಂತಹ ಅನೇಕ ಜನರಲ್ಲಿ ಕೆಲವು ಜನರಿಗೆ ವಿದ್ಯೆನೇ ಇಲ್ಲ, ಆದಿವಾಸಿಗಳಿದ್ದಾಗಿದ್ದಾರೆ. ಅದಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಆ ಭಾಗದ ರಾಜಕಾರಣಿಗಳು. ಒಳ್ಳೆಯ ಶಿಕ್ಷಣ ಇಲ್ಲ, ಬೋಧನೆ ಇಲ್ಲ, ಆ ದೇವಸ್ಥಾನದ ವತಿಯಿಂದ ಪ್ರವಚನ ಇಲ್ಲ, ಕೀರ್ತನ ಇಲ್ಲ. ಇದರ ಪರಿಣಾಮ ಇವತ್ತು ಅಲ್ಲಿ ಹೊಡಿ ಬಡಿ ಕಡಿ ಈ ಸಂಸ್ಕೃತಿ ನಿನ್ನೆಯ ದಿನ ಅನಾವರಣ ಆಗಿದೆ. ಇದನ್ನು ತಡಿಬೇಕು ಪೊಲೀಸ್ ಇಲಾಖೆ. ಯಾಕೆ ಈ ಬಡಿಗೆಗಳನ್ನು ಸೀಸ್ ಮಾಡಲಿಲ್ಲ? ಯಾಕೆ ಈ ಬಡಿಗೆಗಳನ್ನು ಸರಬರಾಜು ಮಾಡಿದವ್ರ ಮೇಲೆ FIR ಹಾಕಲಿಲ್ಲ? ಪೊಲೀಸರು, ಅಲ್ಲಿಯ ಆಡಳಿತ ಈ ನಕಲಿ ಟ್ರಸ್ಟಿನ 40 ಚೋರರ ಮಾತುಗಳನ್ನು ಕೇಳಿದ್ದ ಪರಿಣಾಮ ಇವತ್ತು ನಮಗೆ ಅಲ್ಲಿ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದ್ದಾರೆ. ಇವ್ರದ್ದು ಎಷ್ಟು ಲಕ್ಷ್ಯ ಇದೆ ಅಂದರೆ ಆ ದೇವಸ್ಥಾನದ ಮೇಲೆ. ಕಳೆದ ತಿಂಗಳು ಆ ದಾಸೋಹ ಭವನದಲ್ಲಿ ಒಂದು ಕಾಣಿಕೆ ಪೆಟ್ಟಿಗೆ ಇದೆ. ಆ ಕಾಣಿಕೆ ಪೆಟ್ಟಿಗೆಯನ್ನು 2 ಕಳ್ಳರು ಒಡೆದು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಟ್ರಸ್ಟ್ನವರು ಕಂಪ್ಲೇಂಟ್ ಕೊಡಬೇಕಲ್ಲ. ಇಲ್ಲಿವರೆಗೂ ಒಂದೇ ಒಂದು ಕಂಪ್ಲೇಂಟನ್ನು ಟ್ರಸ್ಟಿನವರು ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಲ್ಲ. ಯಾಕೆ? ಕಳ್ತನ ಮಾಡಿದವರು ಅವ್ರಿಗೆ ಬೇಕಾದವರು, ಅವ್ರ ಹಿಂಬಾಲಕರಂತನಾ? ನಾವು ದೊಡ್ಡ ಪ್ರಮಾಣ ಲೂಟಿ ಮಾಡ್ತೀವಿ, ಪಾಪ ಇದು ಸಣ್ಣದು ಮಾಡಿದ್ದಾರೆ ಹೋಗ್ಲಿ ಬಿಡು ಅಂತ ಹೇಳಿ ಮಾಫಿ ಮಾಡಿದ್ದೀರಾ? ಇನ್ನು ಜಿಲ್ಲಾಧಿಕಾರಿಗಳು, ಇಷ್ಟೊಂದು ಪ್ರಕ್ಷುಬ್ಧ ವಾತಾವರಣ ಜಿಲ್ಲಾಧಿಕಾರಿಗಳ ಮೂಗಿನ ನೇರಕ್ಕೆ ನಡೆದರೂ ಕೂಡ ನನಗೇನೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಒರೆಸ್ತಾ ಇರುವುದು ಇದು ಸಂವಿಧಾನ ವಿರೋಧಿ. ಮುಜರಾಯಿ ಆಯುಕ್ತಾಲಯ ಸ್ಪಷ್ಟ ಆದೇಶ ಮಾಡಿದರೂ ಕೂಡ ಅದನ್ನು ನೀವು ಪಾಲಿಸ್ತಾ ಇಲ್ಲ ಅಂದರೆ ಈ ಹುದ್ದೆಯಲ್ಲಿ ಮುಂದುವರೆಯಕ್ಕೆ ನೀವು ಅರ್ಹರ ಅನ್ನುವಂಥ ಪ್ರಶ್ನೆ ನಮಗೆ ಕಾಣ್ತಾ ಇದೆ. 3/7/2025 ಇವತ್ತು ನಿಮಗೆ ಅವಾಗೇ ನಿಮ್ಮ ಕೈ ಕೊಟ್ಟಿದ್ದೀವಿ. ಇದು ಮಾತೆತ್ತಿದ್ರೆ ಸಂವಿಧಾನ ಕಾನೂನು ಹೇಳುವಂಥ ಸಚಿವರ ಕ್ಷೇತ್ರದಲ್ಲಿನೇ
ಸಂವಿಧಾನ ಬಾಹಿರವಾಗಿ ಇಂಥ ಕೃತ್ಯಗಳು ನಡೆದರೂ ಕೂಡ ನೀವು ಯಾಕೆ ಮೌನವಾಗಿದ್ದೀರಿ? ಮತ ಬ್ಯಾಂಕ್ ಉಳಿಸ್ಕೊಳ್ಳಕ್ಕ? ನಿನ್ನೆ ಆ ದೇವಸ್ಥಾನದ ರಥೋತ್ಸವದ ವೇಳೆ ರಥದ ಮೇಲಿಂದ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದು ಕಾಲು ಮುರ್ಕೊಂಡಿದ್ದಾನೆ. ಹೆಸರು ಗೊತ್ತಿಲ್ಲ ಸರ್, ಅದು ವಿಡಿಯೋ ಎಲ್ಲ ಇದೆ, ಹಾಕ್ತೀನಿ ನಿಮಗೆ. ಆ ವ್ಯಕ್ತಿಗೆ ಈ ನಕಲಿ ಟ್ರಸ್ಟ್ನವ್ರು 10 ಲಕ್ಷ ಪರಿಹಾರ ಕೊಡಬೇಕು ಹೇಳ್ತಾರೆ. ಆತ ಕುಡ್ದಿದ್ದ ಮಾಡಿದ್ದ ಅಂತ. ಕುಡಿಸಿದವ್ರು ಯಾರು? ಇದೆಲ್ಲ ಅಪಚಾರಗಳು. ಅನುಚಾನವಾಗಿ ನಡ್ಕೊಂಡು ಬಂದಂತಹ ಗುರು ಶಿಷ್ಯರ ಸಂಬಂಧಕ್ಕೆ ದ್ರೋಹ ಬಗೆದಾಗ, ಕೊಳ್ಳಿ ಇಟ್ಟಾಗ ಇದಕ್ಕೆ ಯಾರ್ಯಾರೋ ಬಲಿ ಆಗ್ಬೇಕಾಗುತ್ತೆ. ಇವ್ರು ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿ ಆಗ್ಬೇಕಾಗುತ್ತೆ. ಕಾರಣ ನಾವು ಒಂದು ನಿರ್ಣಯವನ್ನ ಮಾಡಿದ್ದೀವಿ. ಇದೇ ಬರುವ 14ನೇ ತಾರೀಕು ಆ ಕ್ಷೇತ್ರಕ್ಕೆ ಮುಜರಾಯಿ ಆಯುಕ್ತಾಲಯ ತಿಳಿಸಿದ ಹಾಗೆ ಜಿಲ್ಲಾಧಿಕಾರಿಗಳು ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಬೇಕು ಮತ್ತು ಈ ಬಾನಾಗಡಿ ಟ್ರಸ್ಟಿನ ಎಲ್ಲ ವ್ಯವಹಾರಗಳನ್ನು ತನಿಖೆಗೊಳಪಡಿಸಬೇಕು. ಈ 40 ಚೋರರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು. ಇವೆಲ್ಲವಕ್ಕೂ ಒತ್ತಾಯಿಸಿ 14ನೇ ತಾರೀಕಿನ ದಿನ ನಾವು ಮತ್ತು ದಂಡಗುಂಡ ಶ್ರೀಗಳ ನೇತೃತ್ವದಲ್ಲಿ ಸರ್ಕಾರದ ಕಣ್ತೆರೆಸುವುದಕ್ಕಾಗಿ ಕಾಂಗ್ರೆಸ್ಸಿನ ಹೈಕಮಾಂಡಕ್ಕೆ ಈ ವಿಷಯ ಮುಟ್ಟಿಸುವುದಕ್ಕಾಗಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಮತ್ತೆ ಈ ಬಡಿಗೆಗಳನ್ನು ಹಿಡ್ಕೊಂಡಿದ್ರಲ್ಲ, ನಿನ್ನೆ ಯಾರು ಭೀಮಣ್ಣ ಸಾಲಿ ಮಕ್ಕಳಲ್ಲ, ಚಂದ್ರಶೇಖರ್ ಔಟಿ, ವಾಗನಗೌಡ ಸಂಕನೂರ್ ಮಕ್ಕಳಲ್ಲ, ಎಲ್ಲ ಬಡವರ ಮಕ್ಕಳೇನೆ. ದೇವಸ್ಥಾನದಲ್ಲಿ ಕುರ್ಚಿ ಹಾಕೊಂಡು ಕೂತ್ಕೊಳ್ಳೋಕ್ಕೆ ಇವ್ರು ಬೇಕು, ಅಲ್ಲಿ ಬಡಿಗೆ ಹಿಡ್ಕೊಂಡು ಆ ಸ್ವಾಮಿನ ಹೊಡಿಬೇಕು ಈ ಸ್ವಾಮಿನ ಹೊಡಿಬೇಕು ಅನ್ನುವಂಥ ಸಂಚು ರೂಪಿಸೋಕ್ಕೆ ಬಡವರ ಮಕ್ಕಳೇ ಬೇಕಾ ಇವರಿಗೆ? ಸೊ ಇದನ್ನು ಜಿಲ್ಲಾ ಆಡಳಿತ, ಜಿಲ್ಲಾಧಿಕಾರಿ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ.